ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ಲೋಕ 70ರಿಂದ 80ರವರೆಗೂ ಇರುವಂತಹ ಅಮ್ಮನವರ ಬಾಹು ಸೌಂದರ್ಯ, ಹಸ್ತ ಸೌಂದರ್ಯ, ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ, ಜಗನ್ಮಾತೆಯ ವಕ್ಷೋಜ ಸೌಂದರ್ಯ, ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ, ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ, ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ, ಅಮ್ಮನವರ ರೋಮಾವಳಿ ವೈಭವ, ನಾಭಿಯ ವೈಭವ, ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ 3 ಭಾಗ್ಯರೇಖೆಗಳು, ಆ ತ್ರಿವಳಿ ಮಧ್ಯದ ವೈಭವ, ಇವುಗಳನ್ನು ವರ್ಣಿಸಲಾಗಿದೆ. ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ, ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ, ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ, ಆನಂದವನ್ನು ಕೊಟ್ಟಂತಹ, ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ, ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತಾ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು, ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ. ಬನ್ನಿ ಕೇಳೋಣ ಅಲ್ಲವೇ. ಶ್ಲೋಕ 73 ಜಗನ್ಮಾತೆಯ ವಕ್ಷೋಜ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಅಮೂತೆ ವಕ್ಷೋಜೌ ಅಮೃತರಸಮಾಣಿಕ್ಯ ಕುತುಪೌ ನ ಸಂದೇಹ ಸ್ಪಂದೋ ನಗಪತಿ ಪತಾಕೆ ಮನಸಿನಃ ಪಿಬಂತೌ ತೌ ಯಸ್ಮಾತ್ ಅವಿದಿತವಧೂ ಸಂಗರಸಿಕೌ ಕುಮಾರವದ್ಯಾಪಿ ದ್ವಿರದವದನ ಕ್ರೌಂಚದಲನೌ. ಅರ್ಥ: ಹಿಮವಂತನ ವಂಶಧ್ವಜಕ್ಕೆ ಪತಾಕೆಯಾದ ತಾಯಿ ಜಗನ್ಮಾತೆ ಪಾರ್ವತಿ, ನಿನ್ನ ಸ್ತನಗಳು ಅಮೃತ ರಸದಿಂದ ತುಂಬಿದ ಬಿಂದಿಗೆಗಳು, ಭಾಂಡಗಳು, ಅವು ಮಾಣಿಕ್ಯಗಳನ್ನು ಕೂಡಿಸಿ ಮಾಡಿದ ಬಂಗಾರದ ದೀವಿಗೆಗಳು. ನಿನ್ನ ಸ್ತನಪಾನ ಮಾಡಿ ಮಾಡಿ ತೃಪ್ತಿ ಹೊಂದದೆ ವಿಘ್ನೇಶ್ವರ ಕುಮಾರರಿಬ್ಬರು ನಿನ್ನ ಅಮೃತಧಾರೆಯನ್ನು ಎಂದಿಗೂ ಬಿಡಬಾರದೆಂಬ ಉದ್ದೇಶದಿಂದ ಬಾಲರಾಗಿ ಬ್ರಹ್ಮಚಾರಿಗಳಾಗಿಯೇ ಇದ್ದು ಬಿಟ್ಟಿದ್ದಾರೆ. ಯೌವನ ಕೋರಿಕೆಗಳೇನೂ ಇಲ್ಲದೆ, ಯಾವ ಆಶೆಗಳೂ ಇಲ್ಲದೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ವಕ್ಷೋಜ ಸೌಂದರ್ಯವನ್ನು ಮತ್ತೊಮ್ಮೆ ವರ್ಣಿಸುತ್ತಿದ್ದಾರೆ. ಹಿಂದಿನ ಅಧ್ಯಾಯಗಳಲ್ಲಿ ಅಮ್ಮನವರ ನೇತ್ರ ಸೌಂದರ್ಯವನ್ನು 10 ಶ್ಲೋಕಗಳಲ್ಲಿ ವರ್ಣಿಸಿ, ನೇತ್ರಗಳು, ನೇತ್ರ ದೃಷ್ಟಿಯಲ್ಲಿನ ಮಹಾತ್ಮ್ಯವನ್ನು ಮನಸ್ಸಿಗೊತ್ತುವ ಹಾಗೆ ನಮಗೆ ಬೋಧಿಸಿದ ಜಗದ್ಗುರುವು ಈ ಅಧ್ಯಾಯದಲ್ಲಿ ಅಮ್ಮನವರ ಸ್ತನಯುಗ್ಮ ಸೌಂದರ್ಯವನ್ನು, ಮಹಾತ್ಮೆಯನ್ನು, ಅಮೃತ ಪ್ರಸಾದವನ್ನು ಮತ್ತೆ ಮತ್ತೆ ವರ್ಣಿಸುತ್ತಿದ್ದಾರೆ 5-6 ಶ್ಲೋಕಗಳಲ್ಲಿ. ಈ ಪ್ರಕ್ರಿಯೆಗೆ ಕವಿತ್ವದಲ್ಲಿ ಸಮಾಸ ವ್ಯಾಸ ಎನ್ನುತ್ತಾರೆ. ಒಂದು ವಿಷಯವನ್ನು ಶ್ರೋತೃಗಳಿಗೆ, ಪಾಠಕರಿಗೆ ಹೃದಯಕ್ಕೆ ತಟ್ಟುವಂತೆ ಹೇಳುವುದಕ್ಕೆ ವಿವಿಧ ಉಪಮಾನಗಳಿಂದ, ಉದಾಹರಣೆಗಳಿಂದ ಬೋಧಿಸುವ ಆಚಾರ್ಯರು, ಅವರು ನಾವು ಒಂದು ವಿಷಯವನ್ನು ಚೆನ್ನಾಗಿದೆ ಎಂದುಕೊಂಡು ಮನೆಗೆ ಹಿಂದಿರುಗಿದ ಮೇಲೆ ಅದೇನೆಂದು ಮರೆತು ಹೋಗುವಂತಹ ಮಂದಮತಿಗಳು ನಾವು. ಅದರಿಂದ ಸಮಾಸ ವ್ಯಾಸ ಪದ್ಧತಿಯಲ್ಲಿ ಒಬ್ಬ ಸದ್ಗುರುವು ವಿದ್ಯಾರ್ಥಿಗಳಿಗೆ ಬೋಧಿಸಿದಂತೆ ಸಹನೆಯಿಂದ ಹೇಳುತ್ತಿದ್ದಾರೆ ಆಚಾರ್ಯರು. ಹಿಂದೆ ಎಣ್ಣೆ, ತುಪ್ಪ ಮುಂತಾದವುಗಳನ್ನು ತುಂಬಿಡುವುದಕ್ಕೆ ಚಕ್ರವರ್ತಿಗಳು, ರಾಜರು, ಸಂಪನ್ನರು ಮಾಣಿಕ್ಯಗಳನ್ನು ಕೂಡಿಸಿದ ಭಾಂಡಾರಗಳನ್ನು, ಅಂದರೆ ಅಗಲವಾದ ಮೂತಿಯುಳ್ಳ ಪಾತ್ರೆಗಳನ್ನು ಉಪಯೋಗಿಸುತ್ತಿದ್ದರು. ಮಾಣಿಕ್ಯಗಳು ಯಾವ ಪದಾರ್ಥವನ್ನು ಕೆಡಲು ಬಿಡುವುದಿಲ್ಲ, ಕಲ್ಮಶ ಅಂಟಲು ಬಿಡುವುದಿಲ್ಲ. ಮುತ್ತುಗಳಂತೆ ಫಿಲ್ಟರ್ ಮಾಡಬಲ್ಲ ಗುಣವುಳ್ಳದ್ದು. ಅರಣ್ಯಗಳಲ್ಲಿ ವಾಸ ಮಾಡುವ ಋಷಿಗಳು, ನಗರಗಳಲ್ಲಿ
ಹಳ್ಳಿಗಳಲ್ಲಿ ಸಾಮಾನ್ಯ ಜನರು ತುಪ್ಪ, ಎಣ್ಣೆ ಮುಂತಾದವನ್ನು ಕೂಡಿಡುವುದಕ್ಕೆ, ಅಂದರೆ ಹಾಳಾಗದೆ ಕೆಡದೆ ಇರುವಂತೆ ಬಹಳ ಕಾಲ ಇರಲು ಪಶು ಮೃಗ ಚರ್ಮದಿಂದ ಮಾಡಿದ ಘಟಗಳಂತಿರುವ ಭಾಂಡಗಳನ್ನು ಉಪಯೋಗಿಸುತ್ತಿದ್ದರು. ಇವು ಬಹಳ ಕಾಲ ಕಲ್ಮಶ ಸೇರದೇ ಇರಲು ಸಹಾಯಕವಾಗುತ್ತವೆ. ಪ್ರಕೃತಿ ಸಿದ್ಧವಾಗಿ ಲಭಿಸುವ ಕಲ್ಲು ಚಿಪ್ಪುಗಳು, ಕಲ್ಲು ಬಿಂದಿಗೆಗಳು ಇಂದಿಗೂ ಮಹಾರಾಷ್ಟ್ರದಲ್ಲಿ ದೀಪಾರಾಧನೆಗೆ ದೀಪ ಪ್ರಣತಿಗಳಾಗಿ ಕಲ್ಲಿನಲ್ಲಿ ಕೆತ್ತಿದ ಬಿಂದಿಗೆಗಳನ್ನು ನೋಡಬಹುದು. ಆಲಯಗಳಲ್ಲಿ ಇರುತ್ತವೆ. ಶಿರಡಿ ಸಾಯಿ ಮಂದಿರದಲ್ಲೂ ಅಲ್ಲಲ್ಲಿ ಇವೆ. ಹುಳಿ ಸಾರುಗಳಂತಹ ದ್ರವ ಪದಾರ್ಥಗಳನ್ನು ಕಲ್ಲು ಚಿಪ್ಪುಗಳಲ್ಲಿ ಮಾಡುವುದು ಹಿಂದಿನ 2 ಶತಮಾನಗಳವರೆಗೂ ಕೂಡ ಮಧ್ಯಮ ವರ್ಗದ ಮನೆಗಳಲ್ಲಿ ಇದ್ದವು. ಉಪ್ಪಿನಕಾಯಿಗಳನ್ನು ಅಂತಹ ಕಲ್ಲು ಚಿಪ್ಪುಗಳಲ್ಲಿ ಇಡುತ್ತಿದ್ದರು. ಎಂತಹ ಬಿಸಿಲಾದರೂ ತಡೆಯುತ್ತವೆ ಇವು. ಎಂತಹ ಶೀತದಲ್ಲೂ ಚಳಿಯಲ್ಲಿಯೂ ಕಾಪಾಡುತ್ತವೆ. ಅನಂತರ ಜಾಡಿ, ಆಮೇಲೆ ಲೋಹ ಪಾತ್ರೆಗಳು ವಾಡಿಕೆಗೆ ಬಂದವು. ಅಮ್ಮನವರ ಸ್ತನಯುಗ್ಮವನ್ನು, ಆಕೆಯ ಅಮೃತ ಕ್ಷೀರ ಧಾರೆಗಳನ್ನು ನಿಲ್ಲಿಸಿಕೊಳ್ಳುವಂತಹ ಮಾಣಿಕ್ಯ ಬಿಂದಿಗೆಗಳಾಗಿ ವರ್ಣಿಸಿದರು ಆಚಾರ್ಯರು. ಯುಗ ಪರ್ಯಂತ ಆ ಅಮೃತ ಕೆಡದು ರುಚಿ ತಗ್ಗುವುದಿಲ್ಲ, ಕಲ್ಮಶ ಅಂಟದು, ರೋಗ ನಿರೋಧಕ ಶಕ್ತಿಯುಳ್ಳದ್ದು. ಪರ್ವತಗಳಲ್ಲಿ ಮಾಣಿಕ್ಯ, ಪದ್ಮರಾಗಮಣಿ ಹೇರಳವಾಗಿ ಲಭಿಸುತ್ತದೆ. ಅವುಗಳ ಗಣಿಗಳಿರುವುದು ಪರ್ವತ ಸಾನುಗಳಲ್ಲೇ. ಆದ್ದರಿಂದ ಪರ್ವತರಾಜಪುತ್ರಿಯಾದ ಪಾರ್ವತಿಯ ದೇಹ ಸಹಜವಾಗಿ ಮಾಣಿಕ್ಯ, ಪದ್ಮರಾಗಮಣಿಗಳಂತಹ ಸೌಂದರ್ಯವುಳ್ಳದ್ದು, ಕಠಿಣವಾದ್ದು, ಬೆಲೆಯುಳ್ಳದ್ದು, ಮಹಾತ್ಮ್ಯವುಳ್ಳದ್ದು ಆಗುವುದರಲ್ಲಿ ಆಶ್ಚರ್ಯವೇನಿದೆ? ಹೊಸ ಹೊಸ ಅರ್ಥಗಳು, ಗೂಢಾರ್ಥಗಳನ್ನು ಯೋಚಿಸಲು ಸಮಾಸ ವ್ಯಾಸವನ್ನು ಆಯ್ದುಕೊಳ್ಳುತ್ತಾರೆ ಮಹಾಕವಿಗಳು, ಮಹರ್ಷಿಗಳು. ಅಷ್ಟಲ್ಲದೆ ಸಾಕಷ್ಟು ತಾಳೆಗರಿಗಳಿವೆಯಲ್ಲವೇ ಎಂದು ಸುಮ್ಮನೆ ಕಾಪಿ ಮಾಡುವುದಕ್ಕಲ್ಲ ಅವರ ಶ್ರಮ. ಒಂದು ವಿಷಯವನ್ನು ಎಷ್ಟು ಕೋಣಗಳಿಂದ ಪರಿಶೀಲಿಸಬಹುದೋ, ಗಣಿತದಲ್ಲಿ ಒಂದು ಲೆಕ್ಕವನ್ನು ನಾನಾ ರೀತಿಗಳಿಂದ ಮಾಡಿ ಉತ್ತರ ಪಡೆಯುವಿಕೆಯಂತೆಯೇ ಅದನ್ನು ಹೇಳುವುದೇ, ಅಂದರೆ ಒಂದೇ ವಿಷಯವನ್ನು ಬೇರೆ ಬೇರೆಯಾಗಿ ಹೇಳುವುದೇ ಸಮಾಸ ವ್ಯಾಸ ಪದ್ಧತಿ. ಅಮೂಲ್ಯ ಭಾವನಾ ಅಕ್ಷರಮಾಲೆ ಅದು. ಅತ್ಯಮೂಲ್ಯ ಭಾವನೆಗಳನ್ನು ವ್ಯಕ್ತಪಡಿಸುವ ಅಕ್ಷರಮಾಲೆ ಅದು. ಒಂದು ಸಲ ವರ್ಣಿಸಿದರೆ ಸಾಲದೆ ಪುನಃ ಪುನಃ ಹೇಳುವುದರಿಂದ ತಲೆನೋವು ತರಿಸಬೇಕೆ ಎನ್ನುವ ಪ್ರಬುದ್ಧರಿಗೆ ನಾವು ದಿನವೂ ಮಾಡಿಕೊಳ್ಳುವ ಆತ್ಮಸ್ತುತಿ, ಪರನಿಂದೆ ಎಷ್ಟು 1000 ಸಲ ರಿಪೀಟ್ ಮಾಡಿದ್ದೇವೋ ಲೆಕ್ಕವಿಟ್ಟುಕೊಳ್ಳಬಹುದಾದರೆ ಅದನ್ನು ಯಾರಿಗೋಸ್ಕರ ಮಾಡುತ್ತಿದ್ದೇವೆ? ಏತಕ್ಕೆ ಮಾಡುತ್ತಿದ್ದೇವೆ? ತಾತ್ಕಾಲಿಕ ಸ್ವಾರ್ಥ ಪ್ರಯೋಜನಗಳಿಗೆ ಅಷ್ಟು ರಿಪಿಟೇಷನ್ ಅಗತ್ಯವೇ ಎಂದು ನಮ್ಮನ್ನು ನಾವೇ ಆತ್ಮವಿಮರ್ಶೆ ಮಾಡಿಕೊಳ್ಳಬಲ್ಲೆವು. ವಾಲ್ಮೀಕಿ, ವ್ಯಾಸ, ಕಾಳಿದಾಸಾದಿ ಮಹರ್ಷಿಗಳು, ಮಹಾಕವಿಗಳು, ಕಾಂಡಗಳು, ಸ್ಕಂದಗಳು, ಸ್ತೋತ್ರಗಳು ಎಲ್ಲವನ್ನೂ ಈ ಸಮಾಸ ವ್ಯಾಸ ಪದ್ಧತಿಯಲ್ಲಿ ಹೇಳಿ ಆಯಾ ಕಾವ್ಯಗಳಲ್ಲಿನ ಆಳವನ್ನು ತೋರಿಸುವ ಪ್ರಯತ್ನ ಮಾಡಿದರು. ಮದುವೆಯಾಗುವವರೆಗೂ ಗಂಡು ಮಕ್ಕಳು ತಾಯಿಯ ಸುತ್ತ ತಿರುಗುತ್ತಾ ತಾಯಿಯೇ ಸರ್ವಸ್ವವೆಂದು ಹೇಳುತ್ತಿರುತ್ತಾರೆ. ಮದುವೆಯಾದ ಮೇಲೆ ಅವರಲ್ಲಿ ಸ್ತ್ರೀಯನ್ನು ಕುರಿತ ಹೊಸ ಅನುಭವ ಬಂದಿರುತ್ತದೆ. ಬಾಲ್ಯ, ನಿಷ್ಕಪಟತ್ವ, ನಿರ್ಮಲತ್ವ ಮೆಲ್ಲ ಮೆಲ್ಲಗೆ ಕಡಿಮೆಯಾಗುತ್ತದೆ. ಯೌವನದ ಕೋರಿಕೆಗಳಲ್ಲಿ ಅವರ ಭಾವನೆಗಳು ಕಲುಷಿತವಾಗುತ್ತವೆ. ಮತ್ತೊಂದು ಕೋನದಿಂದ ಸ್ತ್ರೀಯನ್ನು ನೋಡಿದವರು ತಾಯಿಯೊಡನೆ ಮೊದಲಿನ ಹಾಗೆ ಸಲಿಗೆಯಿಂದ ಇರುವುದಿಲ್ಲ. ಹೆಣ್ಣು ಮಕ್ಕಳು ತಂದೆ, ಅಣ್ಣ, ತಮ್ಮಂದಿರ ವಿಷಯದಲ್ಲಿ ಇದೇ ಭಾವನೆಗೆ ಎದುರಾಗುತ್ತಾರೆ ಮದುವೆಯಾದ ಮೇಲೆ. ನಮ್ಮ ಸಿನಿಮಾಗಳಲ್ಲಿ ತೋರಿಸುವಂತೆ ಮದುವೆಯಾದ ಹೆಣ್ಣು ಮಕ್ಕಳು ತಂದೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಗಾಢವಾಗಿ ತಬ್ಬಿಕೊಳ್ಳುವುದಿಲ್ಲ. ಮದುವೆಗೆ ಮುಂಚೆ ಅವರಿಗೆ ಅಂತಹ ಅನುಭವಗಳಿಲ್ಲದಿರುವುದರಿಂದ ಸಲಿಗೆ ಎಂದಿರುತ್ತಾರೆ. ಶ್ರೀವಿದ್ಯಾ ಅಮೃತವೆನ್ನುವ ಸ್ತನಪಾನ ಸುಧಾರಸವನ್ನು ಎಂದಿಗೂ ಕಳೆದುಕೊಳ್ಳಲು ಇಚ್ಛಿಸದ ವಿಘ್ನೇಶ್ವರ, ಕುಮಾರಸ್ವಾಮಿ ಇಬ್ಬರು ಮದುವೆಯೇ ಬೇಡವೆಂದರು. ಎಳೆಯ ಬಾಲಕರಾಗಿಯೇ ಇರಬೇಕೆಂದುಕೊಂಡರು. ಆ ಜಗನ್ಮಾತೆಯ ನಾಮಾಮೃತ ಪಾನಕ್ಕೆ ದೂರವಾಗದೆ ನಾವು ಮಕ್ಕಳಂತೆ ಆ ತಾಯಿಯ ಹೃದಯದಲ್ಲಿ ಸೇರಿ ಹೋಗಿ ಶ್ರೀವಿದ್ಯಾ ಸುಧಾರಸ ಪಾನವನ್ನು ಮಾಡೋಣ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.